ನಮಸ್ಕಾರ, ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದ್ರೆ, ನೀವು ಹರಿಹರದಿಂದ ಹೊಸಪೇಟೆ ಕಡೆ ಹೋಗುವಾಗ ಅಥವಾ ಹರಪನಹಳ್ಳಿ ಕಡೆ ಹೋಗುವಾಗ ನೀಲಗುಂದ ಕ್ರಾಸ್ ಅಂತ ಸಿಗುತ್ತೆ. ಆ ನೀಲಗುಂದ ಕ್ರಾಸ್ ನಲ್ಲಿ ನೀವೊಂದು ಒಳಗಡೆ ಒಂದು ಹೆಚ್ಚಂದ್ರೆ ಒಂದು 3 ಕಿಲೋಮೀಟರ್ ಇರಬಹುದಷ್ಟೇ. ಅಲ್ಲಿ ಬಂದ್ರೆ ನೀವು ಭೀಮಶಂಕರ ದೇವಸ್ಥಾನ ಅಂತ ಇದೆ. ಅದು ಬಹಳ ಐತಿಹಾಸಿಕ ದೇವಸ್ಥಾನ. ಬಹಳ ಆ ಕಾಲದಲ್ಲಿ ಒಂದು ಕಲ್ಲಿನಲ್ಲಿ ಹೇಗೆ ನಿರ್ಮಿಸಲಾಗಿರುತ್ತೆ ಆ ರೀತಿ ಒಂದು ಕಲ್ಲಿನಲ್ಲಿ ನಿರ್ಮಿಸಲಾದಂತಹ ಒಂದು ದೇವಸ್ಥಾನ ಆಗಿದೆ. ಆ ದೇವಸ್ಥಾನ ಸುತ್ತಮುತ್ತ ಒಂದು ದೊಡ್ಡ ಕೆರೆ ಇದೆ. ಅದು ಭೀಮಶಂಕರ ತೀರ್ಥ ನದಿ ಈಗೆಲ್ಲ ಕರೆಯುವುದುಂಟು. ಇಲ್ಲೇ ಒಂದು ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೆ ಆ ನೀರೇ ಕೂಡ ಇದು ಕುಡಿಲಿಕ್ಕೆ ಬಳಸಲಿಕ್ಕೆಲ್ಲ ಒಂದು ಪ್ರಾಶಸ್ತ್ಯ ಅಂತ ಹೇಳಿದ್ರು. ಅದೇ ರೀತಿ ನೀವು ನೋಡ್ತಾ ಇರಬಹುದು, ನನ್ನ ಪಕ್ಕದಲ್ಲಿ ಒಬ್ಬರು ಇದ್ದಾರೆ. ಸರ್, ನಿಮ್ಮ ಹೆಸರು ಏನು ಸರ್? ಹನುಮಂತಪ್ಪ. ಇವರು ಹನುಮಂತಪ್ಪ ಅಂತ. ಇವರು ನೀಲಗುಂದದವರೇ. ಇವರು ನಿತ್ಯ ಕಾಯಕ ಏನಂದ್ರೆ, ಬೆಳಿಗ್ಗೆ ಒಂದು 8-8ವರೆಗೆ ಅವ್ರ ಮನೆಯಿಂದ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈ ಕುರಿ ಮಂದೆನ ಹಿಡ್ಕೊಂಡು ಮೇಯಿಸ್ಲಿಕ್ಕೆ ಅಂತ ಬರ್ತಾರೆ. ಏನಂದ್ರೆ, ಬೆಳಿಗ್ಗೆ ಒಂದು 8:30 ಶುರು ಆಯ್ತು ಅಂದ್ರೆ ಸಂಜೆ 7 ಗಂಟೆ ತನಕ ಇವನ್ನ ಸಾಕುವಂಥದ್ದು ಇದೇ ಇವ್ರದ್ದೊಂದು ನಿತ್ಯ ಬದುಕು. ಇದರಲ್ಲೇ ಅವರು ಒಂದು ಉದ್ಯಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಒಂದು ಏನ್ ಬೆಳೆಸ್ತಿದ್ದಾರೆ ಅದು ಒಂದು ಹಲ್ಲಿನ ಗಾತ್ರಗಳಲ್ಲೆಲ್ಲ ಅವರು ಒಂದು ವಯಸ್ಸಿನ ಲೆಕ್ಕಾಚಾರ ಇರುತ್ತೆ. ಅಷ್ಟೇ ಅಲ್ಲ, ಅದು ಒಂದು ಹಂತಕ್ಕೆ ಬೆಳೆದಾಗ ಅದನ್ನ ಮಾರಾಟ ಮಾಡುವಂಥದ್ದು ಇವ್ರದ್ದು ಇದೇ ಒಂದು ಉದ್ಯಮ ಆಗಿರುತ್ತೆ. ಈ ಒಂದು ಮೂಕ ಪ್ರಾಣಿಗಳಿಗೆ ಒಂದು ರೀತಿಯಲ್ಲಿ ಒಂದು ಸಾಕುವಂತ ಒಂದು ಕೆಲಸನೂ ಆಗುತ್ತೆ. ಹಾಗಾಗಿ ಈ ಕಡೆ ಬಂದಾಗ ದಯವಿಟ್ಟು ಒಂದು ಭೀಮಶಂಕರ ದೇವಸ್ಥಾನಕ್ಕೆ ನೀವು ಒಂದು ಭೇಟಿನೂ ಕೊಡಬಹುದು. ಅಷ್ಟೇ ಅಲ್ಲ, ಒಂದು ಸುಂದರವಾದಂತಹ ಒಂದು ಪರಿಸರವನ್ನು ನೀವು ಕಾಣಬಹುದು. ಅಷ್ಟೇ ಅಲ್ಲ, ನೀವು ನೋಡಬಹುದು ಹನುಮಂತಪ್ಪರ ಕೈಯಲ್ಲಿ ನಾವು ನೋಡಬಹುದು, ಯಾವ್ದಾದ್ರು ನಾವು ಕಂಪ್ನಿ ಸೈಡ್ಗೆಲ್ಲ ಹೋದ್ರೆ ಹೇಗೆ ಒಂದು ಟ್ಯಾಗ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ತೇವೆ, ಅದೇ ರೀತಿ ಇವರು ನಿತ್ಯ ಕಾಯಕದಲ್ಲಿ ನನಗೆ ಇದೇ ಅನ್ನ ಕೊಡುವಂತಹ ಉದ್ಯಮ. ಹಾಗಾಗಿ ಒಂದು ಕುರಿ ನೋಡ್ಲಿಕ್ಕೆ ಅಂತ ಹಿಡಿದುಕೊಂಡಿರ್ತಾರೆ ನೋಡಿ. ಮತ್ತೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ, ಇಲ್ಲಿ ಯಾಕಂದ್ರೆ ಬೆಳಿಗ್ಗೆ ಒಂದು 7 ಗಂಟೆ ಮನೆ ಬಿಟ್ರೆ 8-8:30 ಬಿಟ್ರೆ ಸಾಯಂಕಾಲ 7 ಗಂಟೆ ಇಲ್ಲಿ ಊಟ ಇದೆ ಇವ್ರದ್ದು, ಇಲ್ಲಿ ಕುಡಿಲಿಕ್ಕೆ ನೀರಿದೆ. ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾರೆ ನೋಡಿ. ಅಷ್ಟೇ ಅಲ್ಲ, ಇನ್ನೂ ಹೇಳ್ಬೇಕಂದ್ರೆ ಇವ್ರದೊಂದೊಂದು ಆಯುಧ ನೋಡ್ಬೋದು. ಏನಾದ್ರು ಸಂದರ್ಭ ಅಂದ್ರೆ ಗಿಡಗಳನ್ನು ಕಟ್ ಮಾಡ್ಲಿಕ್ಕೆ ಅದಕ್ಕಾದ್ರೂ ಒಂದು ಹಿಡ್ಕೊಂಡು ಓಡಾಡ್ತಾರೆ. ಹಾಗಾಗಿ ಒಂದು ಹಳ್ಳಿಯ ವಾತಾವರಣ ನೀವು ಆಸ್ವಾದಿಸಬೇಕು, ಇಲ್ಲೇ ಸುತ್ತಮುತ್ತ ಓಡಾಡ್ತೀವಿ ಅಂದ್ರೆ ದಯವಿಟ್ಟು ಹರಿಹರದಿಂದ ಹರಪನಹಳ್ಳಿ ನಡುವೆ ಸಿಗುವಂತಹ ಒಂದು ನೀಲಗುಂದ ಕ್ರಾಸ್ ಏನಿದೆ ಅಲ್ಲಿಗೆ ಬನ್ನಿ. ಅಲ್ಲಿ ಒಳಗಡೆ ಒಂದು 3 ಕಿಲೋಮೀಟರ್ ಒಳಗಡೆ ಬಂದ್ರೆ ಭೀಮಶಂಕರ ದೇವಸ್ಥಾನ ಅಂತ ಇದೆ. ನೀವು ಬಂದು ಇಲ್ಲಿ ಆಸ್ವಾದನೆ ಮಾಡಬಹುದು ಅಂತ ಈ ವಿಡಿಯೋದ ಉದ್ದೇಶ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ.